ನಮಸ್ಕಾರ ಗೆಳೆಯರೇ, ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಡಿಜೆ ಕ್ರಿಯೇಷನ್ಸ್. ನಾನು ನಿಮಗೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಬಗ್ಗೆ ವಿವರವನ್ನು ನೀಡುತ್ತೇನೆ. ಕುರುಕ್ಷೇತ್ರ ಯುದ್ಧ ಹಿಂದೂ ಮಹಾಪುರಾಣವಾದ ಮಹಾಭಾರತದ ಕೇಂದ್ರ ಘಟನೆ, ಮಾನವತೆಯ ಬೃಹತ್ ಕಥೆಯ ಧರ್ಮ, ನ್ಯಾಯ, ಮುಕ್ತಿಲಾಭ ಮತ್ತು ಕರ್ತವ್ಯದ ಸಂಕೀರ್ಣತೆಯನ್ನು ಪ್ರತಿನಿಧಿಸುತ್ತದೆ. ಇದು ಪಾಂಡವರು ಮತ್ತು ಕೌರವರು, ಕುರುವಂಶದ ಇಬ್ಬರು ಶ್ರೇಣಿಗಳು, ಅವರ ನಡುವಿನ ಸಿಂಹಾಸನಕ್ಕಾಗಿ ನಡೆದ ಧಾರ್ಮಿಕ ಮತ್ತು ರಾಜಕೀಯ ಸಂಘರ್ಷವಾಗಿದೆ. ಯುದ್ಧವು ಪ್ರಪಂಚದ ಅತ್ಯಂತ ದೊಡ್ಡ ಮತ್ತು ಮಾರಕ ಯುದ್ಧಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. ಇದನ್ನು ಒಟ್ಟಾರೆ 18 ದಿನಗಳಲ್ಲಿ ವಿವರಿಸಲಾಗಿದೆ. ಯುದ್ಧದ ಹಿನ್ನೆಲೆ: 1. ಕುರುವಂಶದ ಬಿಕ್ಕಟ್ಟು. ಕುರುವಂಶದ ರಾಜರು ಹಸ್ತಿನಾಪುರದ ಸಾಮ್ರಾಜ್ಯವನ್ನು ಆಳುತ್ತಿದ್ದರು. ಧೃತರಾಷ್ಟ್ರ ಮತ್ತು ಪಾಂಡುರಾಜನು ಕುರುವಂಶದ 2ನೇ ತಲೆಮಾರಿನ ಪ್ರಮುಖ ವ್ಯಕ್ತಿಗಳಾಗಿದ್ದರು. ಪಾಂಡುರಾಜನ ಮಕ್ಕಳಾದ ಪಾಂಡವರು, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ಧೃತರಾಷ್ಟ್ರನ ಮಕ್ಕಳಾದ ಕೌರವರು, ದುರ್ಯೋಧನ ಮತ್ತು 99 ಸಹೋದರರು ನಡುವೆ ಸಿಂಹಾಸನದ ಹಕ್ಕಿಗಾಗಿ ಬಿರುಕು ಉಂಟಾಯಿತು. 2. ಕೌರವರ ದ್ವೇಷ ಮತ್ತು ವಂಚನೆ. ಕೌರವರು, ವಿಶೇಷವಾಗಿ ದುರ್ಯೋಧನನು, ಪಾಂಡವರ ಮೇಲೆ ದ್ವೇಷವನ್ನು ಪೋಷಿಸುತ್ತಿದ್ದನು. ಪಾಂಡವರ ಅಧಿಕಾರವನ್ನು ಕಳೆಗೊಳಿಸಲು ಚೂರು ವಂಚನೆಗಳನ್ನು ಮತ್ತು ಕೃತ್ಯಗಳನ್ನು ಕೈಗೊಂಡನು. ಶಕುನಿಯು ಕುಟಿಲ ಚತುರತೆಗಳಿಂದ ಪಾಂಡವರನ್ನು ಜೂಜಿನಲ್ಲಿ ಸೋಲಿಸಿದನು. ಇದರಿಂದ ಪಾಂಡವರು 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸ ಅನುಭವಿಸಿದರು. 3. ಯುದ್ಧಕ್ಕಿಂತ ಮುನ್ನಿನ ಶಾಂತಿಯತ್ನ. ವನವಾಸದ ನಂತರ ಪಾಂಡವರು ತಮ್ಮ ರಾಜಧಾನಿ ಮತ್ತು ಆಸ್ತಿಯನ್ನು ಹಿಂದಿರುಗಿಸುವಂತೆ ಕೇಳಿದರು. ಆದರೆ ದುರ್ಯೋಧನನು ಶಾಂತಿಯುಕ್ತ ಪರಿಹಾರವನ್ನು ತಿರಸ್ಕರಿಸಿ ಅಗ್ನಿಕಣವೂ ಕೊಡದು ಎಂದು ಹೇಳಿದನು. ಶ್ರೀಕೃಷ್ಣನು ಕೊನೆಯ ಬಾರಿ ಶಾಂತಿಯತ್ನ ನಡೆಸಿದರೂ ವಿಫಲನಾದನು. ಯುದ್ಧದ ಪ್ರಾರಂಭ: ಕುರುಕ್ಷೇತ್ರ. ಯುದ್ಧ ಸ್ಥಳ: ಕುರುಕ್ಷೇತ್ರ, ಇಂದಿನ ಹರಿಯಾಣ. ಕೌರವರು ಮತ್ತು ಪಾಂಡವರು ಯುದ್ಧಕ್ಕೆ ಸಿದ್ಧರಾದರು. ಪ್ರತಿ ಬದಿಯೂ ಬೃಹತ್ ಸೈನ್ಯವನ್ನು ಒಯ್ಯಿತು. ಸೈನ್ಯಗಳ ರಚನೆ: ಪಾಂಡವ ಪಾಳೆಯ ಧರ್ಮರಾಜನ ನಾಯಕತ್ವದಲ್ಲಿ 7 ಅಕ್ಷೋಹಿಣಿ ಸೈನ್ಯ. ಕೌರವ ಪಾಳೆಯ ದುರ್ಯೋಧನನ ನೇತೃತ್ವದಲ್ಲಿ 11 ಅಕ್ಷೋಹಿಣಿ ಸೈನ್ಯ. ಶ್ರೀಕೃಷ್ಣನು ಅರ್ಜುನನ ಸೇವಕ ಮತ್ತು ಸಾರಥಿಯಾಗಿ ಇದ್ದನು, ಆದರೆ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಲಿಲ್ಲ. ಗತಿಚಲನೆ: 18 ದಿನಗಳ ಯುದ್ಧದ ವಿವರಣೆ. ಪ್ರಥಮ ದಿನದಿಂದ 4ನೇ ದಿನ. ಯುದ್ಧ ಆರಂಭದಲ್ಲಿ ಎರಡೂ ಬದಿಯ ಯೋಧರು ಸಾಮಾನ್ಯವಾಗಿ ತಮ್ಮ ಶಕ್ತಿಯ ಪ್ರದರ್ಶನ ಮಾಡಿದರು. ಪಾಂಡವ ಮತ್ತು ಕೌರವ ನಾಯಕರು ತಾಕತ್ತಿನ ಪರೀಕ್ಷೆ ನಡೆಸಿದರು. 10ನೇ ದಿನ. ಭೀಷ್ಮನು ಪಾಂಡವರ ಪರಮಶತ್ರುವಾಗಿದ್ದರೂ ಶಿಖಂಡಿಯ ಸಹಾಯದಿಂದ ಅರ್ಜುನನು ಅವನನ್ನು ಹತಹತಗೊಳಿಸಿದನು. 15ನೇ ದಿನ. ದ್ರೋಣಾಚಾರ್ಯನು ಮೋಸದಿಂದ ಅಶ್ವತ್ಥಾಮನ ಮೃತ್ಯು ಸುಳ್ಳು ಹೇಳಿ ಯುದ್ಧಭೂಮಿಯಲ್ಲಿ ತನ್ನ ಶಕ್ತಿಯನ್ನು ಕಳೆದುಕೊಂಡನು. ಅತ್ಯಂತ ಮಹತ್ವದ ದಿನಗಳು: 17ನೇ ದಿನ. ಅರ್ಜುನನು ಕರ್ಣನನ್ನು ಕೊಂದನು. ಕರ್ಣನ ದಿವ್ಯಾಸ್ತ್ರಗಳು ಯುದ್ಧದಲ್ಲಿ ಪಾಂಡವರಿಗೆ ದೊಡ್ಡ ತೊಂದರೆ ಉಂಟುಮಾಡಿದ್ದವು. 18ನೇ ದಿನ. ಭೀಮನು ಮಲ್ಲಯುದ್ಧದಲ್ಲಿ ದುರ್ಯೋಧನನನ್ನು ಸೋಲಿಸಿ ಅವನ ಉರುಸ್ಥಿಯನ್ನು ಹೊಡೆದು ನಾಶ ಮಾಡಿದನು. ಪ್ರಮುಖ ಪಾತ್ರಗಳು ಮತ್ತು ಅವರ ಕೊಡುಗೆ: ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದನು. ಇದರಲ್ಲಿ ಧರ್ಮ, ಕರ್ತವ್ಯ ಮತ್ತು ಆತ್ಮಜ್ಞಾನವನ್ನು ವಿವರಿಸಿದನು. ಪಾಂಡವರಿಗೆ ಮಹತ್ವದ ಧೈರ್ಯವನ್ನು ತುಂಬಿದನು. ಅರ್ಜುನನು ಯುದ್ಧದಲ್ಲಿ ಪ್ರಮುಖ ಹೀರೋ ಆಗಿ ತೋರಿಕೊಂಡನು. ಕರ್ಣನನ್ನು ಕೊಲ್ಲುವ ಮೂಲಕ ಪಾಂಡವರ ಗೆಲುವಿಗೆ ಮಾರ್ಗ ತೋರಿಸಿದನು. ಭೀಮನು ದುರ್ಯೋಧನನ ಕೊನೆಗೆ ಮಲ್ಲಯುದ್ಧದಲ್ಲಿ ಅವನನ್ನು ನಾಶ ಮಾಡಿದನು. ದುರ್ಯೋಧನನು ತನ್ನ ಅಹಂಕಾರ ಮತ್ತು ದುರಾಸೆಯಿಂದ ತನ್ನ ಕುಟುಂಬವನ್ನು ನಾಶ ಮಾಡಿದನು. ಕರ್ಣನು ತನ್ನ ದಾನಶೀಲತೆ ಮತ್ತು ಧರ್ಮ ಪ್ರತಿಬದ್ಧತೆಯ ಮೂಲಕ ಸಹಾನುಭೂತಿಯ ಪಾತ್ರವಾದರು. ಕೌರವ ಪಾಳೆಯನ್ನು ರಕ್ಷಿಸಲು ತನ್ನ ಜೀವವನ್ನೇ ತ್ಯಜಿಸಿದನು. ಯುದ್ಧದ ಫಲಿತಾಂಶ: ಪಾಂಡವರ ಜಯ. ಪಾಂಡವರು ತಮ್ಮ ಧರ್ಮನಿಷ್ಠತೆಯಿಂದ ಯುದ್ಧದಲ್ಲಿ ಜಯಶಾಲಿಗಳಾದರು. ನಷ್ಟ: ಇಬ್ಬರೂ ಪಾಳೆಯಗಳು ತೀವ್ರವಾದ ಮಾನವ ಮತ್ತು ವೈಯಕ್ತಿಕ ನಷ್ಟವನ್ನು ಅನುಭವಿಸಿವೆ. ಕುರುವಂಶದ ಎಲ್ಲಾ ಪುತ್ರರು ಕೌರವರು ಮೃತಪಟ್ಟರು. ಮಹಾಭಾರತದ ಪಾಠಗಳು: ಧರ್ಮ ಮತ್ತು ಸತ್ಯವೇ ಕೊನೆಗೆ ಜಯಶಾಲಿಯಾಗುತ್ತವೆ. ಅಹಂಕಾರ ಮತ್ತು ದುರಾಸೆ ಪ್ರಪಂಚದ ನಾಶಕ್ಕೆ ಕಾರಣವಾಗುತ್ತವೆ. ಯುದ್ಧವು ಯಾವಾಗಲೂ ಹಾನಿಕಾರಿಯಾಗಿದ್ದು ಶಾಂತಿ ಹಾದಿಯೇ ಶ್ರೇಷ್ಠವಾಗಿದೆ. ನಿರ್ಣಯ: ಕುರುಕ್ಷೇತ್ರ ಯುದ್ಧವು ಕೇವಲ ಒಂದು ಶಸ್ತ್ರಯುದ್ಧವಾಗಿಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಪರಮಯುದ್ಧವಾಗಿದೆ. ಮಹಾಭಾರತದ ಈ ಭಾಗವು ಬದುಕಿನಲ್ಲಿ ನೈತಿಕತೆ, ಸತ್ಯಪ್ರತಿಬದ್ಧತೆ ಮತ್ತು ಕರ್ತವ್ಯದ ಮಹತ್ವವನ್ನು ಬೋಧಿಸುವ ಗಾಢಪಾಠವಾಗಿದೆ. ಥ್ಯಾಂಕ್ ಯು ಸ್ನೇಹಿತರೆ. ಈ ಕುರುಕ್ಷೇತ್ರ ಯುದ್ಧದ ವಿವರಣೆಯು ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.